ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ ಬಾಂಗ್ಡಾ ಫಿಶ್ ಸಾರು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಬಾಂಗ್ಡಾ ಫಿಶನ್ನು ಕಟ್ ಮಾಡಿಕೊಂಡು ಎಲ್ಲ ಕ್ಲೀನಾಗಿ ತೊಳ್ಕೊಬೇಕು. ಈಗ ತೊಳ್ಕೊತಾ ಇದ್ದೀನಿ, ಕ್ಲೀನ್ ಮಾಡಬೇಕು ನೋಡಿ. ಈಗ ನೋಡಿ ಎಲ್ಲ ಕಟ್ ಮಾಡಿಕೊಂಡು ತೊಳೆದಾಯಿತು ನೋಡಿ ಕ್ಲೀನಾಗಿ. ಈಗ ಇದನ್ನು ಫ್ರೈ ಮಾಡೋದಕ್ಕೆ ಈ ರೀತಿ ಕಟ್ ಮಾಡಬೇಕು. ಈ ರೀತಿ ಕಟ್ ಮಾಡಿಕೊಂಡು ಅದಕ್ಕೆ ಉಪ್ಪು ಮತ್ತು ಲಿಂಬೆಹಣ್ಣಿನ ರಸ ಹಾಗೆ ಅರಿಶಿನ ಪುಡಿ ಎಲ್ಲ ಹಾಕ್ಕೊಂಡು ಹಚ್ಚಬೇಕು. ಹಚ್ಚಿ ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಎಲ್ಲನೂ ಹೀರ್ಕೊಂಡು ಟೇಸ್ಟು ಚೆನ್ನಾಗಿರುತ್ತೆ. ಉಪ್ಪು ಎಲ್ಲನೂ ಚೆನ್ನಾಗಿ ಹತ್ಕೊಳ್ಳುತ್ತೆ, ಅರಿಶಿನ ಪುಡಿ ಮತ್ತು ಲಿಂಬೆಹಣ್ಣು ರಸ. ನೋಡಿ ಈ ರೀತಿ ಕಟ್ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ನೋಡಿ ಫ್ರೈಯು. ಈಗ ನೋಡಿ ಮಸಾಲೆ ರುಬ್ಕೋಬೇಕು. ಜಾರಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಇದಕ್ಕೆ ಹವೀಸ್ ಕಾಳು, ಆಮೇಲೆ ಅರಿಶಿನ ಪುಡಿ ಹಾಗೆ ತೆಂಗಿನ ತುರಿ. ನೋಡಿ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ಆಮೇಲೆ ತೆಂಗಿನ ತುರಿ, ಒಂದು ದೊಡ್ಡ ಬಟ್ಲಲ್ಲಿ ತೆಂಗಿನ ತುರಿ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು ಹಾಕಬೇಕು. ಹುಣಸೆ ಹಣ್ಣು ಹಾಕಿದರೆ ಹುಳಿ ಎಲ್ಲ ಚೆನ್ನಾಗಿರುತ್ತೆ. ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಇದನ್ನು ಈಗ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ತುಂಬ ಸಣ್ಣ ಆಗಬೇಕು ರುಬ್ಬಿದ್ದು. ತುಂಬ ಸಣ್ಣ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಚೆನ್ನಾಗಿ ಬರಲ್ಲ. ತುಂಬ ಸಣ್ಣ ನುಣ್ಣಗೆ ರುಬ್ಕೋಬೇಕು. ಆಮೇಲೆ ಇನ್ನೊಂದು ಕಾಯಿ ಇರುತ್ತೆ, ಜುಮ್ಮನಕಾಯಿ ಅಂತ, ಅದೇ ತೆಗೆಯುವಾಗ ಅದನ್ನು ಹಾಕಬೇಕು. ಹಾಕಿ ಜಜ್ಜಿ ಹಾಕಬೇಕು. ಹಾಕೋದ್ರಿಂದ ಅದು ಒಂಥರ ಪರಿಮಳ ಚೆನ್ನಾಗಿರುತ್ತೆ ಈ ಬಾಂಗ್ಡಾ ಫಿಶ್ಶಿಗೆ. ಅದು ನಿಮಗೆಲ್ಲ ಗೊತ್ತಿದೆಯೋ ಇಲ್ಲ, ಕರಾವಳಿ ಭಾಗದ ಜನರಿಗೆ ಇದು ಗೊತ್ತು. ಅದನ್ನು ಹಾಕಿದರೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಸಾರಿಗೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ರುಬ್ಕೋತಾ ಇದ್ದೀನಿ. ಸಣ್ಣ ಜಾರಲ್ಲಿ ಹಾಕಿ ರುಬ್ಕೋತಾ ಇದ್ದೀನಿ. ಆ ದೊಡ್ಡ ಜಾರು ನುಣ್ಣಗೆ ಆಗೋದಿಲ್ಲ, ಅದಕ್ಕಾಗಿ ನಾನು ಸಣ್ಣ ಜಾರಲ್ಲಿ ತೊಗೊಂಡಿದ್ದೀನಿ. ಇದರಲ್ಲಿ 2 ಸಲ ಮಾಡಿ ರುಬ್ಬಿದ್ರಾಯಿತು ಅಂತ ಹೇಳಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಲೈಕನ್ನು ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಾನು ಡೈಲಿ 7 ಗಂಟೆಗೆ ಲೈವಲ್ಲಿ ಬರ್ತಾ ಇದ್ದೀನಿ. ಎಲ್ಲರೂ ಜಾಯಿನ್ ಆಗಿ ಬಂದು ಸಪೋರ್ಟ್ ಮಾಡಿ. ಈಗ ನೋಡಿ ವಿಡಿಯೋ ಚೆನ್ನಾಗಿ ಅನಿಸಿದ್ದಲ್ಲಿ ಲೈಕನ್ನು ಕೊಡಿ. ಲೈಕನ್ನು ಕೊಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ನೋಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಈ ಕಡೆ ಕುಕ್ಕರಲ್ಲಿ ಅನ್ನ ಇಟ್ಕೊಂಡಿದ್ದೀನಿ. ಈ ಕಡೆ ಅನ್ನ ಆಗುತ್ತೆ, ಆ ಕಡೆ ಸಾರು ರೆಡಿ ಆಗ್ತಾ ಇದೆ ನೋಡಿ. ಈಗ ಮಸಾಲೆ ರುಬ್ಬಿದ್ರೆ ಹಾಗೆ ಮಸಾಲೆ ಹಾಕ್ಕೊಂಡು, ಫಿಶಲ್ಲಿ ಮಸಾಲೆ ಹಾಕ್ಕೊಂಡು ಆಮೇಲೆ ಕುದಿಸ್ಬೇಕು, ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದ್ರೆ ಸಾರು ರೆಡಿ ಆಗುತ್ತೆ ನೋಡಿ. ಆಮೇಲೆ ಫ್ರೈ ಒಂದು ಮಾಡಿಕೊಂಡ್ರೆ ಆಯಿತು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ಯಾರೆಲ್ಲ ಈ ರೀತಿ ಫಿಶ್ ಸಾಂಬಾರು ಮಾಡಬೇಕು ಅಂತ ಇದ್ದೀರೋ ಮಾಡ್ಕೊಳ್ಳಿ. ಮಾಡಿ ಟೇಸ್ಟ್ ನೋಡಿ. ಈ ಕರಾವಳಿ ಭಾಗದಲ್ಲಿ ಈ ಥರ ಸಾರನ್ನು ಮಾಡೋದು ಹೆಚ್ಚು. ಜಾಸ್ತಿ ಏನು ಐಟಮ್ ಹಾಕಬೇಕಂತ ಏನಿಲ್ಲ ಇದರಲ್ಲಿ. ಅದೇ ತೆಂಗಿನ ತುರಿ, ಮೆಣಸಿನ್ಕಾಯಿ, ಅರಿಶಿನ ಪುಡಿ, ಹವೀಸ್ ಕಾಳು, ಆಮೇಲೆ ಹುಣಸೆ ಹಣ್ಣು ಅಷ್ಟೇ ಐಟಮ್ ಇದ್ದರೆ ಸಾಕು. ಅದೇ ಇನ್ನೊಂದು ಜುಮ್ಮನಕಾಯಿ ಕಾಳಂತ, ಅದನ್ನು ಲಾಸ್ಟಿಗೆ ಜಜ್ಜಿ ತೆಗೆಯುವಾಗ 1-2 ಸುತ್ತು ರುಬ್ಬಿದರೆ ಸಾಕು ನೋಡಿ. ಅಷ್ಟೇ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಸಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಖಾರ ಜಾಸ್ತಿ ಆಗಿರಬೇಕು ಇದರಲ್ಲಿ. ಉಪ್ಪು, ಹುಳಿ, ಖಾರ ಜಾಸ್ತಿನೇ ಇದ್ದರೆ ತುಂಬ ಟೇಸ್ಟ್ ಬರುತ್ತೆ. ಸಪ್ಪಾಗಿ ಮಾಡಬಾರ್ದು, ಸಪ್ಪಾಗಿ ಮಾಡಿದರೆ ಟೇಸ್ಟ್ ಬರಲ್ಲ ನೋಡಿ. ಈಗ ಅನ್ನ ಆಗ್ತಾ ಇದೆ, ಈಗ ಕುಕ್ಕರ್ ಸೀಟಿ ಹೊಡಿತಾ ಇದೆ. ಈ ಕಡೆ ಮಸಾಲೆ ಕೂಡ ಆಗ್ತಾ ಇದೆ ನೋಡಿ.
ಯಾರಿಗೆಲ್ಲ ಬಾಂಗ್ಡ ಫಿಶ್ ಗೊತ್ತು ಕಮೆಂಟ್ ಮಾಡಿ. ನೀವು ಕೂಡ ಯಾವ ಥರ ಸಾರು ಮಾಡ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಒಬ್ಬೊಬ್ಬರು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಎಲ್ಲ ಎಣ್ಣೆಯಲ್ಲಿ ಬೇಯಿಸ್ಕೊಂಡು ಅದೊಂಥರ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಮಗೆ ಇದರಲ್ಲಿ ಈರುಳ್ಳಿ ಹಾಕಿದರೆ ಅಷ್ಟು ಟೇಸ್ಟ್ ಇಷ್ಟ ಆಗಲ್ಲ. ಹೀಗಾಗಿ ನಾವು ಇದೇ ಥರ ಮಾಡೋದು. ಯಾಕಂದರೆ ಬಾಂಗ್ಡ ಫಿಶ್ ತುಂಬ ಖಾರ ಇದ್ದರೆ ಮಾತ್ರ ಟೇಸ್ಟ್ ಬರುತ್ತೆ ನೋಡಿ. ತಾರ್ಲಿ ಆಗಲಿ ಬಾಂಗ್ಡ ಆಗಲಿ ಖಾರ ತುಂಬ ಇರಬೇಕು. ಉಪ್ಪು ಹುಳಿ ಖಾರ ಜಾಸ್ತಿ ಇರಬೇಕು, ಅಂದರೆ ಮಾತ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಬೇರೆ ಫಿಶಲ್ಲಾದರೆ ಸೊಪ್ಪು ಮಾಡಿದರೆ ನಡೆಯುತ್ತೆ. ಈ 2 ಫಿಶ್ ಮಾತ್ರ ತಾರ್ಲೆ ಆಗಲಿ ಬಾಂಗ್ಡ, ಇನ್ನೊಂದು ಪೇಡಿ ಅಂತ ಬರುತ್ತೆ, ಅದಕ್ಕೆ 3ಕ್ಕೂ ನಾವು ಖಾರ ಸ್ವಲ್ಪ ಜಾಸ್ತಿನೇ ಇರಬೇಕು, ಹುಳಿ ಜಾಸ್ತಿ ಇರಬೇಕು, ಅಂದರೆ ಮಾತ್ರ ಟೇಸ್ಟು ರುಚಿಯಾಗಿರುತ್ತೆ. ಇಲ್ಲ ಅಂದರೆ ಸಪ್ಪಾದರೆ ಸರಿ ಇರಲ್ಲ. ಬೇರೆ ಸುರ್ಮ ಆಗಲಿ, ಬೇರೆ ಬೇಳಂಜಿ ಆಗಲಿ, ಸೌಂದಾಳೆ ಆಗಲಿ, ಬೇರೆ ದೋಡಿ ಅಂತ ಹೇಳಿ ಅವೆಲ್ಲ ಸಪ್ಪು ಮಾಡಿದರೆ ಚೆನ್ನಾಗಿರುತ್ತೆ. ಒಂದೊಂದು ಫಿಶ್ಶು ಒಂದೊಂದು ಥರ ಮಾಡೋದಿರುತ್ತೆ. ಎಲ್ಲ ಫಿಶ್ಶು ಒಂದೇ ಥರ ಮಾಡಿದರೆ ಟೇಸ್ಟು ಚೆನ್ನಾಗಿರಲ್ಲ. ಅದರದ್ದೇ ಆದ ಗುಣನೇ ಬೇರೆ ಇರುತ್ತೆ ನೋಡಿ. ಅದ್ರ ತಕ್ಕ ಹಾಗೆ ಮಾಡಬೇಕು ಫಿಶ್ಶು, ಅಂದರೆ ಟೇಸ್ಟು ಚೆನ್ನಾಗಿರುತ್ತೆ. ಫ್ರಾನ್ಸ್ ಅದೊಂಥರ ಮಾಡ್ತೀವಿ, ಅದು ಕೂಡ ಬೇರೆ. ಅದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು. ಫ್ರಾನ್ಸಿಗೆ ಬೆಳ್ಳುಳ್ಳಿ ಹಾಕಿದಷ್ಟು ರುಚಿ ಜಾಸ್ತಿ ಅದಕ್ಕೆ. ನೋಡಿ ಈಗ ರುಬ್ಬಿ ಆಯಿತು. ಈಗ ಎಲ್ಲನೂ ಹಾಕೋತಾ ಇದ್ದೀನಿ. ಈ ಕಡೆ ಕಾಣ್ತಾನೇ ಇಲ್ಲ ನೋಡಿ ವಿಡಿಯೋ. ಫಿಶಲ್ಲಿ ಎಲ್ಲ ಹಾಕೋತಾ ಇದ್ದೀನಿ, ಹಾಕ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಇದರಲ್ಲಿ ಹಾಕಾಗಿದೆ ಈಗ ಐಟಮ್ಮು. ಈಗ ಸ್ವಲ್ಪ ಹುಳಿ ಹಾಕಬೇಕು. ಇನ್ನೊಂದು ಹುಳಿ ಅಂತ ಇರುತ್ತೆ, ಆ ಹುಳಿ ಒಂದು ಹಾಕಬೇಕು, ಆಮ್ಸೋಲ್ ಅಂತ ಹೇಳಿ. ಅದು ಹಾಕಿದರೆ ಇನ್ನೂ ಟೇಸ್ಟ್ ಬರುತ್ತೆ. ಇದೇ ನೋಡಿ ಕಪ್ಪಗಿರುತ್ತೆ, ಆಮ್ಸೋಲ್ ಅಂತ ಹೇಳಿ. ಇದು ಕರಾವಳಿ ಭಾಗದಲ್ಲಿ ಮಾತ್ರ ಸಿಗುತ್ತೆ ಇದು. ಅದನ್ನು ನಾವು ಬೇಸಿಗೆಯಲ್ಲಿ ಅದು ಒಂಥರ ಹಣ್ಣಿರುತ್ತೆ, ಅದನ್ನು ಹಣ್ಣು ತುಂಡಾಗಿ ಕಟ್ ಮಾಡಿಕೊಂಡು ಒಣಗಿಸಿ ಉಪ್ಪು ಹಾಕಿ ಇಡಬೇಕು. ವರ್ಷ ಪೂರ್ತಿ ಇರುತ್ತೆ, ಏನೂ ಆಗಲ್ಲ. ಅದನ್ನು ಈ ಥರ ಮೀನು ಸಾರಿಗೆ ಹಾಕಿದರೆ ತುಂಬಾ ಟೇಸ್ಟ್ ಇರುತ್ತೆ. ಹುಳಿ, ಅದಕ್ಕೆ ಹುಳಿ ಜಾಸ್ತಿ, ಹುಳಿ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ. ಈಗ ನೋಡಿ ಕುದಿ ಬರಬೇಕು ಮಸಾಲೆಗೆ. ಅಲ್ಲಿವರೆಗೂ ನಾನು ಪಾತ್ರೆ ತೊಳ್ಕೊತಾ ಇದ್ದೀನಿ ನೋಡಿ. ಪಾತ್ರೆ ಎಲ್ಲ ತೊಳ್ಕೊಂಡು ಅಷ್ಟರೊಳಗೆ ಸಾರಾಗತ್ತೆ. ಆಮೇಲೆ ಫ್ರೈ ಒಂದು ಮಾಡಿದರೆ ಆಯಿತು ನೋಡಿ. ತುಂಬ ಸಮಯ ಆಯಿತು. ಇದು ಫಿಶ್ ತಂದ್ರೇನು ಕಟ್ ಮಾಡೋದು ಅದು ಇದು ಅಂತ ಹೇಳಿ ತುಂಬ ಟೈಮ್ ಹಿಡಿಯುತ್ತೆ. ಎಲ್ಲ ಕೆಲಸ ಮುಗೋದ್ರೊಳಗೆ ಟೈಮ್ ಆಗಿಬಿಡುತ್ತೆ ನೋಡಿ. ಅದರೊಳಗೆ ಸ್ಟಿಚಿಂಗ್ ಒಂದು ಇರುತ್ತಲ್ವ, ಹೀಗಾಗಿ ಎಲ್ಲ ಕೆಲಸನೂ ಮಾಡ್ಕೋಬೇಕು. ತುಂಬ ಸಮಯ ಆಗಿಬಿಡುತ್ತೆ. ಅದೆಲ್ಲ ಮುಗಿಸ್ಕೊಂಡು ಇದು ಅಡುಗೆ ಮಾಡೋದಂದರೆ ತುಂಬ ಸಮಯ ಹಿಡಿಯುತ್ತೆ. ಆ ತರಕಾರಿ ಅಂದರೆ ಹಾಗಲ್ಲ, ಬೇಗ ಬೇಗ ಒಂದು ಕಟ್ ಮಾಡಿಕೊಂಡು ಮಸಾಲೆ ಹಾಕಿ ಕುದಿಸಿದ್ರೆ ಆಯಿತು. ಇದು ಹಾಗಾಗಲ್ಲ. ಎಲ್ಲ ಪ್ರತಿಯೊಂದು ನೀಟಾಗಿ ಮಾಡ್ಕೋಬೇಕು. ಫಿಶ್ ಅಂದರೆ ಮಾತ್ರ ಚೆನ್ನಾಗಿ ಬರುತ್ತೆ, ಇಲ್ಲ ಅಂದರೆ ಚೆನ್ನಾಗಿ ಬರಲ್ಲ. ಈಗ ನೋಡಿ ಪಾತ್ರೆ ತೊಳ್ಕೊಂಡು ಆಗ್ತಾಯಿದೆ. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದರೆ ಮಾತ್ರ ನಾವು ಯೂಟ್ಯೂಬಲ್ಲಿ ಏನಾದರೂ ಮಾಡ್ಬೋದು. ಇಲ್ಲ ಅಂದರೆ ನಾವು ತುಂಬಾ ಕಷ್ಟ ಆಗುತ್ತೆ. ನಮ್ಮಂಥ ಯೂಟ್ಯೂಬರ್ನ ಬೆಳೆಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿದರೆ ಏನಾದರೂ ನಾವು ಮಾಡ್ಬೋದು. ಈಗ ನೋಡಿ 2 ದಿನ ಆಯಿತು ಲೈವಿಗೆ ಬರ್ತಾ ಇದ್ದೀನಿ, ಆದರೆ ಯಾರೂ ಜಾಯಿನ್ ಆಗ್ತಾಯಿಲ್ಲ. ಇಬ್ಬರು ಅಷ್ಟೇ ಜಾಯಿನ್ ಆಗಿದ್ದರು ನನ್ನ ಸಬ್ಸ್ಕ್ರೈಬರು, ಅವರಷ್ಟೇ ನೋಡಿ. ಉಳಿದವ್ರು ಯಾರೂ ಜಾಯಿನೇ ಆಗಿಲ್ಲ. ಅದರಲ್ಲಿ ಸರಿಯಾಗಿ ನನಗೆ ಲೈವಲ್ಲಿ ಏನು ಮಾಡಬೇಕು ಅಂತಲೇ ಅಷ್ಟು ಅರ್ಥ ಆಗಲಿಲ್ಲ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಲೈವಿಗೆ ಬಂದು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಹೇಗೆ ಮಾಡಬೇಕು, ನೀವೇನಾದರೂ ನನಗೆ ಐಡಿಯಾ ಕೊಟ್ಟರೆ ನಾವು ಕೂಡ ಅದರಲ್ಲೂ ಕೂಡ ಸಕ್ಸಸ್ ಆಗ್ಬೋದು ಲೈವಲ್ಲಿ ಕೂಡ. ದಯವಿಟ್ಟು
ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಈಗ ನೋಡಿ ಸಾರಿಗೆ ಕುದಿ ಬಂತು. ನೋಡಿ ಈ ರೀತಿ ಆಗುತ್ತೆ ಸಾರು. ಜಾಸ್ತಿ ತೆಳ್ಳಗೂ ಕೂಡ ಮಾಡಬಾರ್ದು, ಒಂಥರ ಮಂದ ಇರಬೇಕು. ಜಾಸ್ತಿ ತೆಳ್ಳಗೆ ಮಾಡಿದರೆ ರುಚಿ ಬರಲ್ಲ. ಈ ಥರ ಇರಬೇಕು ನೋಡಿ ಸಾರು. ಈಗ ಸಾರು ಆಯಿತು. ಈಗ ಫ್ರೈ ಒಂದು ಮಾಡ್ಕೋಬೇಕು ನೋಡಿ. ಫ್ರೈ ಒಂದು ಮಾಡಿದರೆ ಕೆಲಸ ಆಗುತ್ತೆ. ಅಷ್ಟರೊಳಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಫ್ರೈ ಮಾಡ್ಕೋತೀನಿ. ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತೆ ನೋಡಿ ನಮ್ಮ ಕೆಲಸ ಶುರು ಆಗುತ್ತೆ. ಅಷ್ಟರೊಳಗಡೆ ಎಲ್ಲನೂ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ನಾನು. ಆಮೇಲೆ ಯಾವುದೂ ಉಳಿಸಲ್ಲ. ಉಳಿಸಿದರೆ ಮತ್ತೆ ಮಾಡೋದು ಆಗೋದಿಲ್ಲ. ಮತ್ತು ಸ್ಟಿಚಿಂಗ್ ಕೂತು ಅಂದರೆ ಈ ಕಡೆ ಕೆಲಸ ಹಾಗೆ ಬಿದ್ದುಬಿಡುತ್ತೆ. ಆವಾಗಿಂದ ಆವಾಗ ನೀಟಾಗಿ ಎಲ್ಲನೂ ಮಾಡಿಕೊಂಡ್ರೆ ನಮಗೂ ಹಗುರ ಆಗುತ್ತೆ ನೋಡಿ. ಯಾವಾಗಲೂ ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ಬಿಡಬೇಕು ನೋಡಿ. ಈ ಥರ ಕುದಿ ಬರ್ತಾ ಇದೆ ಸಾರಿಗೆ. ಘಮ್ ಅಂತ ಪರಿಮಳ ಬರ್ತಾ ಇದೆ ಒಂದು ಕಡೆ ನೋಡಿ. ಈ ಥರ ಬಂದಿದೆ ಸಾರು. ನಿಮ್ಗೆ ಈ ಸಾರು ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಫಿಶ್ ತಲೆ ತಿಂದರೆ ತುಂಬಾ ಒಳ್ಳೆಯದು. ಬುದ್ಧಿ ತುಂಬ ಚುರುಕಾಗುತ್ತೆ. ಚಿಕ್ಕ ಮಕ್ಕಳಿಗೆಲ್ಲ ಫಿಶ್ ತಲೆ ಎಲ್ಲ ತಿನ್ನಿಸ್ಬೇಕು. ತುಂಬ ಬುದ್ಧಿ ಚುರುಕಾಗುತ್ತೆ ನೋಡಿ. ಈ ರೀತಿ ಕುದಿ ಬರ್ತಾ ಇದೆ. ಚೆನ್ನಾಗಿ ಕುದಿ ಬರಬೇಕು, ಇಲ್ಲಾಂದರೆ ಮಸಾಲೆಗೆ ಹಸಿ ವಾಸನೆ ಇರುತ್ತೆ. ಅದು ಹೋಗೋವರೆಗೂ ನಾವು ಕುದಿಸ್ಬೇಕು. ತುಂಬ ಟೇಸ್ಟಾಗಿರುತ್ತೆ ನೋಡಿ ಸಾರು. ಈ ಥರ ಒಂದು ಸಾರು ಫ್ರೈ ಇದ್ದರೆ ಊಟ ಡಬಲ್ ಊಟ ಮಾಡ್ತೀವಿ, ಅಷ್ಟು ಟೇಸ್ಟಾಗತ್ತೆ. ನೀವು ಕೂಡ ಈ ಥರ ಒಮ್ಮೆ ಮಾಡಿ ನೋಡಿ. ನೋಡಿ ಕುದಿ ಬರ್ತಾ ಇದೆ. ಈಗ ಆಯಿತು ಇದು ಸಾರು. ಅದರೆಲ್ಲ ಹಂಸೋಲು ಹಾಕಿದ್ದೀವಲ್ಲ, ಅದು ಕೂಡ ಹುಳಿ ಬಿಟ್ಕೊಳ್ಳುತ್ತೆ. ಈಗ ಹುಣಸೆ ಹಣ್ಣು ಹಂಸೋಲು ಎರಡೂ ಕೂಡ ಹಾಕಿದ್ದೀನಿ. ಎರಡೂ ತುಂಬ ಹುಳಿ ಇರುತ್ತೆ. ಇದು ಹುಳಿ ಬಿಟ್ಕೊಂಡ್ಮೇಲೆ ತುಂಬ ಟೇಸ್ಟ್ ಬರುತ್ತೆ ನೋಡಿ ಸಾರಿಗೆ. ಈಗ ಆಯಿತು ನೋಡಿ ಸಾರು. ಈ ಕಡೆ ಅನ್ನನೂ ಆಗಿದೆ. ಈಗ ಫ್ರೈ ಒಂದು ಮಾಡ್ಕೋತೀನಿ ನೋಡಿ. ಆಯಿತು, ಸಾರೆಲ್ಲ ಮುಗೀತು ನೋಡಿ. ಅಡುಗೆ ಮುಗೀತು, ಫ್ರೈ ಒಂದು. ಈಗ ನೋಡಿ ಫ್ರೈನೂ ಕೂಡ ಮಾಡಿಕೊಂಡೆ. ಮೊದಲಿಂದ ನಿಮಗೆ ತೋರಿಸೋದಕ್ಕೆ ಆಗಲಿಲ್ಲ, ದಯವಿಟ್ಟು. ಫ್ರೈಯೂ ಕೂಡ ಆಯಿತು. ಈಗ ಊಟ ಮಾಡೋದೇ ನೋಡಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಈ ರೀತಿ ನಾನು ಎಣ್ಣೆ ಜಾಸ್ತಿ ಹಾಕಲ್ಲ ಫ್ರೈಗೆ, ಕಡಿಮೆ ಹಾಕ್ಕೊಂಡೀನಿ. ಎಣ್ಣೆ ಬೇಕಂದವರು ನೀವು ಜಾಸ್ತಿ ಕೂಡ ಹಾಕ್ಕೊಂಡು ಮಾಡ್ಬೋದು. ಖಾರ ಪುಡಿನೂ ಜಾಸ್ತಿ ಹಾಕ್ಕೋಬೋದು. ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ತುಂಬ ಖಾರ ಆಗುತ್ತೆ ಅಂತ ಹೇಳಿ. ಈ ರೀತಿ ಆಗಿದೆ ನೋಡಿ. ಯಾವ ಥರ ಬಂದಿದೆ ಫಿಶ್ ಸಾರು ಫ್ರೈ ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.